ವಿಜ್ಜಿ ಏನ್ಲ ನಿನ್ನ ಅವಸ್ಥೆ ಇದು ಕಣ್ಣ ಹೋದಲೇ ಲಕ್ಷ್ಮಕ್ಕ ನಾ ಹೇಳಿಲ್ಲ ಅವಾಗ ಇದು ಯಾಕ ಬೇರೆನೇ ಐತಿ ಲಕ್ಷ್ಮಕ್ಕ ಬ್ಯಾಡ್ ಬರ್ರಿ ಅಂದ್ರೆ ದಿಮಾಕ್ ಮಾಡ್ಕೊಂತ ಏನ್ ಹಿಂಗೆ ಉಂಡು ಬರ್ತಾ ಅಂತ ಉಂಡೆ ಗಮ್ಮಂತ ಬಂತಂತ ಅಡಿಗೆ ಮೂಗಿಗೆ ವಾಸನೆ ಯಾರೇ ಬರ್ಲಾರ್ದು ಬೆನ್ಲಿಗೆ ಇಕ್ಕಿ ಬಂತ ವಾಸನೆ ಸುಗಂಧ ಹೂವಿನ ವಾಸನೆ ಬರಕತ್ತಂತ ಸುಗಂಧ ಹೂವಿನ ವಾಸನೆ ಮುದುಕಿ ಬೇಸ್ ಹೆಟ್ಟಿಲ್ ನೋಡು ಒಂದ ಕಣ್ಣಿಗೆ ಹೆಟ್ಟ ಅದೊಂದ್ ಕಣ್ಣಿಗೆ ಹೆಟ್ಟಿಲ್ಲ ಅಂದ್ರೆ ಎರಡೋ ಕಣ್ಣು ಬೇಸಿಕ್ಕೆ ಗೊತ್ತಾಗ ಬಾರಿ ಉರ್ದಾಡಕತ್ತಿದ್ಲ ಬೇಸ್ ಮನ ಮುದುಕಿ ಕಸ್ಬರ್ಗಿ ತಗೊಂಡಿದ್ಲ ಈ ಕಸ್ಬರ್ಗಿ ಯಾಕ ಸಿಗ್ಲಿಲ್ಲ ಅನ್ಸುತ್ತೆ ಒಣಕಿನ ತಗೊಂಬಂದ್ಲ ಅನ್ಸುತ್ತೆ ಅದೇನ್ ಕೈಯಾಗ ಒಣಕೆ ಏನದ ಬಡಿಗೆ ಯವ್ವ ಯವ್ವ ಏನ್ ತಾವಡ್ದಾಳ ಯವ್ವ ಕಣ್ಣನ್ನೋದಲ್ಲ ನೋಡು ಕೆಂಪೋಗ ಮಂಜಿಟ್ಟೈತಿ ಲಕ್ಷ್ಮಕ್ಕ ಸುಮ್ನಿದ್ ಬಿಡನ್ನಕ್ಕಿಗೆ ಹೇಳಕತ್ತಿ ನೋಡಣ ಮೊದಲ ಈ ಕಣ್ಣು ಉರ್ಯಾಕತ್ತೈತೆ ತಲೆನ ಕೆಟ್ಟ ಗರ್ರನಕತ್ತೈತೆ ಮತ್ತೆಲ್ಲಡ ತಲೆಗೆ ಹೊಡೆದ್ಬಿಡ್ತೀನಿ ಕಟ್ಟಿಗೆ ತಗೊಂಡು ಆಕೇನ್ ಮುದುಕಿ ಹೊಡ್ಯಾಕ್ತದಿಲ್ಲ ಅದನ್ನ ಹೋಗಿ ವಾಪಸ್ ಆಕಿ ಕೈಯನ್ ಕಸ್ಕೊಂಬಂದು ಇಕ್ಕಿ ತಲೆ ಹೊಡೆದ್ಬಿಡ್ತೀನಿ ಮತ್ ನಾನೇ ಎಲ್ಲರಿಗೆ ಕಡ್ಲಿಪುರಿ ತಿಂತಿರ್ತೇನೆ ಹೋಗ್ಬಿಡು ಬಾ ಹೋಗಂಬ ಏನಾತ ಈಗ ಇನ್ನೊಮ್ಮೆ ಹೋಗಿ ಆ ಮುದುಕಿ ಕೈಯನ್ ಕಟ್ಟಿಗೆ ತಗೊಂಬರ್ತೀವಿ ಹೋದಿಲ್ಲ ನಾನು ತಲೆ ಹೊಡೆದ್ರು ಚಿಂತಿಲ್ಲವ ಬಾ ಹೋಗಂಬ ಆ ಮುದುಕಿ ಕೈಯನ್ ಕಟ್ಟಿಗೆ ತಗೊಂಬಂದ ಹೊಡಿಬೇಕಲ್ಲ ಮತ್ ನೀನೀಗ ನಂಗ ಅವ್ವ ವಿಜಕ್ಕ ನಾನು ಏನಾರ ಇನ್ನೊಂದ್ ಚೂರ ಒಂದು ಇನ್ನೊಂದು ಏಟ್ನಾಗ ತಪ್ಪಿಸ್ಕೊಂಡವ ನೀನು ಬೀಳೋ ಒಂದು ಏಟ್ ನನಗೆ ತಗೊಂಡ್ ಬರಾತಿದ್ಲು ಹಂಗ ಕಿತ್ತುಗೊಟ್ಟೆ ಒಟ್ಟನ ಯವ್ವ ನಾ ಓಡಿ ಬರ್ಲಿಲ್ಲ ಅಂದಿದ್ರ ನಿನಗಾಗತ್ತಿನ ನನಗಾಕಿತ್ತ ಯವ್ವ ನೀನರ ಗಟ್ಟುಳಕಿ ಒಟ್ಟು ಬಾಯ್ ಮಾಡಿ ಯಾಕ ಯಮ್ಮ ಎಂತಂದು ಜೋರ್ ಬಾಯ್ ಮಾಡಾತಿದ್ದಿ ನಾನಾಗಿದ್ರ ಎಲಬು ಮುರ್ಕೊಂಡು ಹೋಗ್ತಿದ್ದ ಆ ನಮ್ನೆ ಹೊಡಿತಿದ್ಲ ನಾನು ಯವ್ವ ಏನ್ ಗಟ್ಟುವ ಮುದುಕೈತೆ ಯವ್ವ ಅಲ್ಲ ವಿಜಕ್ಕ ಹೋಗಿ ನೀನು ಆಕಿ ಗಾಣ ಸತ್ತದ ಕಾಲ್ ಹೊಟ್ಟೆ ಸಂಕಟ ಬಿದ್ದು ಗರ್ದಾಡಿ ಅಳಾಕತ್ತೈತಂತ ಹೋಗಿ ಮುತ್ತೇನೆ ಸೈತಿಂತೀನಿ ಎಲ್ಲ ಆಕಿಗೆ ಇನ್ನೊಂಚೂರು ಮೆಣಸಿನ್ಕಾಯಿ ಇಟ್ಟಂಗಾತ ಯವ್ವ ಲಕ್ಷ್ಮಕ್ಕ ಎಂತ ಹೊಡ್ಲ ವಿಜಕ್ಕಗ ಬ್ಯಾಡದ ಲೇ ಬೆಂಡ್ಲಿ ನಿನ್ನ ನಾನು ಎಷ್ಟು ಸಹಾಯ ಮಾಡೀನಿ ಮರ್ತು ಬಿಟ್ಟಿದ್ಲ ನೀನು ಆ ಬಾ ಬೆಂಡ್ಲಿ ಊರ್ ಬೆಂಡ್ಲಿ ಬಾರ್ಲಿ ಇನ್ನೇನಾರ ನಾನು ಕೇಳ್ಕೊಂಡವ ಮಾಡ್ತೀನಿ ಅಲ್ಲ ಆ ಮುದುಕಿ ಹೊಡ್ಯಾಕತ್ತ ಒಂದು ಮಾತರ ಯಮ್ಮ ಇಲ್ಲಿ ಬಿಡು ಏನೋ ಗೊತ್ತಿಲ್ಲದ ಬಂದೀವಿ ತಪ್ಪಾತ್ ಬಿಡು ಅಂತಂದು ಬಿಡಿಸ್ಕೊಳ್ಳೋದು ಬಿಟ್ಟು ಓಡಿ ಬಂದಿಲ್ಲೇ ಮುಂದೆ ಎಲ್ಲರೂ ನನ್ನ ಚೂ ಬಿಟ್ಟು ಮುಂದೆ ಹೊಡಿಸ್ಕೊಳ್ಳೋಕೆ ನನ್ನ ಬಿಟ್ಟು ಹಿಂದೆಲ್ಲರೂ ಅದ ಆಕಸ್ಮಿಕ ಅವ್ರ ಮನೆಗೆ ಫಂಕ್ಷನ್ ಇದ್ದು ಊಟ ಹದ ಶಗನಿ ಇದ್ದಿತ್ತಂದ್ರೆ ಎಲ್ಲರೂ ಬರ್ತಿದ್ದಿಲ್ಲ ತಿನ್ನಕ್ಕೆ ಹೊಡಿಸ್ಕೊಳ್ಳೋಕೆ ನಾನು ತಿನ್ನಕ್ಕೆ ನೀವು ಬರ್ಲೇ ಬಿಡ್ಲಾರ ಇನ್ನೊಮ್ಮೆ ಯಾರ್ದ್ರ ಮೇಲೆ ಮುಂದೆ ಮುನ್ನ ಬಿಡ್ತೀನಿ ಯಾಕೆ ಹೇಳ್ಬಿಟ್ಟಿ ವಿಜ್ಜಿ ಅಲ್ಲೇ ನಾವು ಹೇಳಿದಿಲ್ಲ ಯಾಕ ಬೇಸ್ ಕಾಣಿಸ್ವಲ್ತು ಸುಮ್ಮನೆ ಬಾ ಅಂದ್ರೆ ನಿಮಕ್ ನಿಂತಿ ಹೊರೆ ಬದುಕಿರಲ್ಲ ನೋರಿಗೆ ಹೊರೆ ಮಾಡ್ತಾರಂತಂದು ಹೋದಿಲ್ಲ ಮತ್ತೆ ನಾವು ಬ್ಯಾಂಡ್ ಕಲಿ ಹೋಗಿ ಇಡಿಸ್ಕೊಂಡ್ ಬಂದಿದ್ವಿ ನಮ್ಮ ಮಾತು ಕೇಳ್ಕೊಂಡು ಸುಮ್ಮನೆ ಬಂದಿದ್ರೆ ಹಿಂಗಾಕಿತ್ತ ನಿನ್ ಪರಿಸ್ಥಿತಿ ಏನ ಲಕ್ಷ್ಮಕ್ಕ ಬುದ್ಧಿ ಇಲ್ಲದಿ ತಿನ್ನಕ್ ಹೋಗಿತ್ತು ಅನ್ಸುತ್ತೆ ಏನ ಊಟ ಸಿಗುತ್ತಾ ಅಡಿಗೆ ಏನ ಗಮ್ಮಂದು ವಾಸನೆ ಬಂದಂಗಾತ ಅಲ್ಲಿ ಕರಗು ನಿಜ ಲಕ್ಷ್ಮಕ್ಕ ಏನ ಚಿಕನ್ ಸಾರು ಮಟನ್ ಬಿರಿಯಾನಿ ಅಂತೆಲ್ಲ ಇರ್ತಾವಲ್ಲ ವಾಸನೆ ಬಂತು ನೋಡು ಇವ ಏನೋ ಗಮ್ಮನ್ ಮಾಸೆ ಬಿಟ್ರ ಅಂತಂದು ಆಸೆಕ್ ಬಿದ್ದು ಹೋಗಿ ಹಿಂಗ್ ಇಡಿಸ್ಕೊಂಡ್ ಬಂದಂಗಾತು ಅವಳಿಲ್ಲ ನಾವು ಕಲ್ಲಿ ಗುಲ್ಲಿ ಎಲ್ಲ ಓಡಿ ಬಿಟ್ಟಾಳ ಏನ ಮುದುಕಿ ಸಿಕ್ಕೊಂಡು ಅಲ್ಲೇ ಓಡಾಡಕತ್ತಲ್ಲ ಏನಕ್ಕೆ ಅಯ್ಯೋ ವಿಜ್ಜಿ ಆ ಕಲ್ಲಿ ನಿನ್ನ ಯಾವಾಗ ಮುದುಕಿ ಹೊಡೆದಲ್ಲ ಆ ಹೊಡೆತ ನೆನೆಸ್ಕೊಂಡು ಇವ್ರ ಸಹವಾಸ ಬೇಡ ಒಮ್ಮಕ್ಳಿಗೆ ಗಣಪನಿತ್ತಲ್ಲಿ ಬರ್ತನವ ಯವ್ವ ಇವ್ರ ಕುಟೇನ ಪಟ್ಟಿ ಎತ್ತಕವಲ್ಲ ಎದಕವಲ್ಲ ಅಂತಂದು ಒಟ್ಟನ ಯವ್ವ ಹೋಲ್ ಬಿಡ್ರೆ ಯವ್ವ ಈ ಬರ್ರೆ ಹೋಗಂಬರ್ರೆ ಯವ್ವ ಲಕ್ಷ್ಮಕ್ಕ ಬೇಡ ಯವ್ವ ಪಟ್ಟಿ ಈಗ ನನ್ನ ಕಣ್ಣು ಕವಳಿ ಕಣ್ಣು ಆದಂಗ ಆಗೈತಿ ಯಾಕೆ ಬರುವಲ್ಲ ಒಂದ ನಮ್ಮನಿ ಹೊಡ್ತಾ ಅಂದ್ರೆ ತಲೆ ಹೊಡೆಯಕತೈತಿ ಕಣ್ಣು ನರ ಎಳೆಯಾತಾವ ಯವ್ವ ಕಣ್ಣು ತೆಗೆದ್ರೆ ದಳ ಕಣ ನೀರು ರಕ್ತ ಇಳ್ದಂಗೆ ಎಳೆಯತೈತಿ ಒಂದ ಕಣ್ಣಿಲಿ ಎಟಂತ ನೋಡ್ಕೊಂತ ಬರ್ಲ ಯವ್ವ ಹೋಗ ಬರದಾರೆ ಮಂದಿ ಎಲ್ಲರೂ ಈಗೇನದ್ ಕಣ್ಣಿಗೆ ಅಂತ ಕೇಳ್ತಾರ ಆಮೇಲೆ ಇದೋಟು ಕತಿ ಹೇಳಿದ್ರೆ ಅವರು ಬೀಳೋದು ಅಲ್ಲ ಅದೇನಂತಾರಲ್ಲ ಬಿದ್ದು ನಕ್ಕೊಂತ ಅಂದನ ಬೇರೆ ಮಾತಾಡ್ತಾರೆ ಯವ್ವ ಅಂದು ಅನಿಸ್ಕೊಂಡು ಮತ್ ನಾ ಪಾಡ್ಲಿ ಗಿಡಕ್ಕಿಂತ ಮನೆಯಾಗ ಸುಮ್ಮನೆ ತುಂಬ ಚುಮ್ಮಕೋತೀನಿ ಬಿಟ್ಬಿಡ ಯವ್ವ ಕೈ ಲೈಸ್ಬೇಕ ಅಲ್ಲೇ ಬೆಂಡ್ಲಿ ಗಣಪ ನಿರ್ಸಕ್ ತಯಾರು ಮಾಡಿದ್ದೆ ನೀನು ಪಟ್ಟಿ ಎತ್ತಕ್ಕ ಸಜ್ಜು ಮಾಡಿದ್ದ ನೀನು ಈ ಎಲ್ಲರೂ ಹೊಂಡಿಸ್ಕೊಂಡ್ ಬಂದಕ್ಕೆ ನೀನು ಈಗ ಎರಡು ಮನೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿಕಿನ ನೀನು ಈ ನೀನೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಹೋಗ್ಬೇಕ ಅಯ್ಯ ನಾವ್ ಹೆಂಗ ಪಟ್ಟಿ ಗಿಳಕ್ ಮನ್ಸ್ ಬರುತ್ತೆ ಬಾಬಾ ಏನಾಗಲ್ಲ ಯಾರ ಕೇಳಿದ್ ಏನನ್ನಲ್ಲ ಆ ಮುದುಕಿ ಒಂಚೂರು ಕಣ್ಣಿಗೆ ಉಪ್ಪ ಕೊಟ್ಲ ಅಂತ ಹೇಳ್ತೇನೆ ಬಾ ಅಯ್ಯ ಲಕ್ಷ್ಮಕ್ಕ ಕಣ್ಣಿಗೆಲ್ಲ ಉಪ್ಪ ಕೊಟ್ರಂದ್ರೆ ಈಕಿಗೆ ಉಪ್ಪ ಕೊಡಕ್ಕೆ ಆಕಿಗೆ ಏನ್ ಸಂಬಂಧ ಇವ್ರಜ್ಜನ ಹಂಗನ ಹಿಂಗನ ಅಂತ ಕೇಳ್ತಾರ ಹಂಗನ್ ಬೇಡ ಕಣ್ಣಿಗೆ ಜೇನು ಹುಳ ಕಡಿತಂತ ಹೇಳ್ಬಿಡು ಪಟ್ಟಿ ಎತ್ತಕೊಂಡಿದ್ವಿ ಗಿಡ ಬುಡಕ ಹುಟ್ಟುಕತ್ತಿತ್ತವ ಜೇನು ನೋಡ್ಲಾರ್ದ ಹೋಗಿ ವಿಜ್ಜಿ ಅಲ್ಲಿ ನಿಂತ್ಬಿಟ್ಟಿದ್ಲು ಅದು ಬಂದದ್ದ ಜೇನು ಹುಳ ಬಂದು ಕಣ್ಣಿಗೆ ಕಡದ್ಬಿಡ್ತು ಅಂತ ಹೇಳ್ಬಿಡು ಹಂಗಾಗಿ ಹಿಂಗೈತೆ ಅಂತ ಹೇಳು ಎಲ್ಲ ಬೆಂಡ್ಲ ಹಂಗ ಹೇಳ್ಬೇಕಾ ಮತ್ತ ವಿಜಕ್ಕ ನೀ ಹಂಗ ಬೆಂಡ್ಲಿ ಊರ್ ಬೆಂಡ್ಲಿ ಆಗಲ್ಲ ನೀ ಹೆಂಗ ಹಂಗ ಅಂದಿಕ್ಕಿ ನನ್ನ ಹಂಗ ಅಲ್ಲಿ ಕೈ ಬಿಟ್ಟು ಓಡಿ ಬಂದಿ ಈ ಮತ್ತ ಅದ ಮಾತ ಅಂದ್ರೆ ಬಾಯಿ ಇಕ್ಕಿಸ್ಬಿಡ್ತೀನಿ ಮತ್ ನೀನು ಆತಾತ ನೋಡ್ರವ ಎಲ್ಲರೂ ಹಾಕತ್ತೀನಿ ಎಲ್ಲರೂ ಯಾರ ಮಂದಿ ವಿಜಿ ಕಣ್ಣು ಏನಾಗೈತಿ ಅಂದ್ರೆ ಏನಿಲ್ಲ ಗಿಡಬುಡಕ್ ನಿಂತಿದ್ಲು ಜೇನು ಹುಳ ಅಲ್ಲಿತ್ತು ಬಂದು ಆಕಿ ಒಂದ್ ಕಣ್ಣಿಗೆ ಉಪ್ಪ ಕೊಟ್ಟು ಅಂತ ಹೇಳ್ಬಿಡ್ರಿ ಅಲ್ಲ ಲಕ್ಷ್ಮಕ್ಕ ಯಾವಾಕ್ಯಾರ ಈ ಸೇಮ್ ವಿಜ್ಜಿ ಅಂತ ಬುದ್ಧಿ ಹಾಕಿದ್ದಕ್ಕಿ ಅಯ್ಯ ದಳ ಹೊಡ್ಕೊಂಡು ಹೋಗ್ಲಿ ಅದಕ್ಕೇನು ಕಣ್ಣಿಗೆ ಹೋಗಿದ್ವ ಏನ ಬೇಸಿ ತಳಗ ಬೆಳಗ ಬೇಸಿ ಇದ್ಲು ಕಣ್ಣಿಗೆ ಉಪ್ಪ ಕೊಡೋದ್ರ ಬದ್ಲಿ ಬಾಯಿ ಕೊಡ್ಬೇಕಿತ್ತಲ್ಲ ಅದು ಬಾಯಿ ಕೆಟ್ಬೇನ್ ಹೋಗ್ಲಿ ಅಂತಂದು ಬೈದ್ರೆ ಅದಕ್ಕೆ ಸುಮ್ಮನೆ ಏನಂತ ಬೇರೆ ಏನಾರ ಹೇಳು ಲಕ್ಷ್ಮಕ್ಕ ನಾನು ಒಂದ್ ಹೇಳೋದಾದ್ರೆ ಸುಮ್ಮನೆ ಮುದುಕಿನ ಕಣ್ಣಿಗೆ ಹೊಡೆದ ಅಂತ ಹೇಳ್ಬಿಟ್ಟಾತು ಯಾವಾಗ್ಲೂ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಅಲ್ಲ ನೀವು ಊರಾಗ ಹಿರಿಯಕ್ಕೆ ಆಗಿ ನಮಗೆಲ್ಲರಿಗೂ ಒಂದ್ ಮಾರ್ಗದರ್ಶನ ನೀಡಾಕೆ ಆಗಿ ಸುಳ್ಳು ಹೇಳಕಸ್ತಿಯಲ್ಲ ನಮ್ಮ ಕೈಲಿ ಹಂಗೆಲ್ಲ ಸುಳ್ಳು ಹೇಳಿದ್ರೆ ಮತ್ತೆ ನೀನ್ ದೊಡ್ಡ ಕನ್ಸ್ಕೊಂಡಿದ್ದು ಮರ್ಯಾದೆ ಗಿಡ ನೋಡುವ ಸತ್ಯನ ಹೇಳ್ಬೇಕು ನಾನಂತೂ ಸತ್ಯ ಹೇಳ್ತೀನವ ನೀವು ಬೇಕಿದ್ರೆ ಸುಳ್ಳು ಹೇಳ್ಕೊರಿ ನೀವೇನಾರು ಬೇಕಿದ್ರೆ ಕಣ್ಣಿಗೆ ಅದು ಕಡಿತಂದ್ರು ಅಲ್ಲ ಇದ್ದು ಹೇಳ್ಬಿಡಕಿ ಇಲ್ಲ ಮುದುಕಿ ಹಿಂಗಾತ ಹೊಡೆದಂತ ಹೇಳ್ಬಿಟ್ಟು ನೋಡೋ ನಾ ಮಾತ್ರ
ಸುಳ್ಳು ಹೇಳೋದು ಸತ್ಯ ಹೇಳೋದು ಆಮೇಲೆ ಇದು ಕಳು ಮಾಡ್ಬಾರ್ದು ಅನ್ನೋದು ಮೊದಲು ತಿದ್ದುಕೋ ಅಣ್ಣ. ನನಗೇನು ಹೇಳ್ತಾ ನಾನು ಹಾತ್ ಬಿಡು, ನಾ ಸತ್ಯನೇ ಹೇಳ್ತೀನಿ. ನಾನು ಆ ಮುದುಕಿ ಗೊತ್ತಿಲ್ಲದವ ಏನ ಅವ್ರ ಮನೆಗೆ ಹೋಗಿ ಆ ಪೆಂಡಲ್ ಹಾಕಿದ್ರೆ ನಮಗೇನು ಗೊತ್ತ ಅವ್ರ ಮನೆಗೆ ಮುದುಕ್ ಸತ್ತಾನ ಅನ್ನೋದು. ಹೋಗಿ ಪಟ್ಟಿ ಕೇಳಿದ್ವಿ, ಆ ಮುದುಕಿ ಸಿಟ್ಟೆ ಬಂದು ಹೊಡೆದಂತಿ. ನಂದೇನ್ ಮರಡಿ ಕಮ್ಮಿಗೆಲ್ಲ ಕಿರೀಟ ಕೆಳ ಬೆಳಂಗಿಲ್ಲ ನಂದೇನು. ತಂದು ಹೇಳನ್ ತಂದು ಕಂಡರ ಮನೆ ಮುಂದೆ ಹೋದೋದಲ್ಲ ಕಳು ಮಾಡ್ಕೊಂಬಂದು ಸಗಣಿ ಇಟ್ಕೊಂಬಂದು ತಿಂತಾಳಲ್ಲ, ತಂದು ಮರೆದಿ ತಂದು ಕಲ್ಲು ತಗೊಂಡು ಹೊಡಿತಾರ ಮಂದಿ. ನಾನು ಹಂಗ ಹೇಳ್ಕೊಂತ ಬರ್ತೀನಿ ತಡಿ. ಏನಾರ ಮನೆ ಮುಂದೆ ಅಂಗ ಮುಂದೆ ಏನಾರ ಇದ್ರೆ ಬಡ ಎಲ್ಲ ತಕೋರವ. ಪ್ರೇಮವ್ವ ನಮ್ ಕುಟಾಗ ಪಟ್ಟಿ ಕೇಳಕ್ ಬರಾಕತ್ತಲ್ಲ, ಮೊದ್ಲ ಏನ್ ಕಂಡದು ಉಡ್ಲಾಗ ಹಾಕೊಂಡು ಕಳು ಮಾಡ್ಕೊಂಡು ಹೋಗ್ಕಳ. ಮತ್ತೆ ನೋಡು ಏನಾರ ಇಲ್ಲ ಇಟ್ಕಿಟ್ಟಿದ್ರೆ ಕಳು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂತ ಹೋಗ್ತೀನಿ ನಾನು. ಊರ್ ಬೆಂಗ್ಲಿ ನೋಡ್ ಲಕ್ಷ್ಮಕ್ಕ ಬಾ ಹೆಂಗ್ ಮುಚ್ಚಿದ್ಲ. ಹೌದು ಆಕಿ ಕಳ್ಳಿ ನಿಮ್ಮಳ್ಳಿ ಬರ್ಲೇ ಬಿಡ್ಲಾರ ಇಲ್ಲ ಜಗಳಕೊಂತ ನಿಂದಿರ್ತಾರೆ ಏನ ಅಲ್ಲ. ಇನ್ನ ಮನೆಗೆ ಹೊರೆ ಹೋಗೋದಕ್ಕೂ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬರೀ ಜಗಳಕೊಂತ ತಿಂದಾಕ್ ಬಂದಂಗ ನೋಡು. ಏನೊಂದ್ ಪಟ್ಟಿ ಕೇಳಲ್ಲ ಇವತ್ತಂತೂ ₹1 ಕೈಯ ಬರಲಿಲ್ಲ. ತಿರಿ ಮಟ ಮಧ್ಯಾಹ್ನ ಆತ. ನಡ್ರಿ ಮನೆಗೆ ಹೋಗಿ ಇನ್ನ ಊಟ ಗಿಟ ಮಾಡ್ಕೊಂಡು ಒಂದ್ ಸ್ವಲ್ಪ ಮಕ್ಕೊಂಡೆದ್ದು ಸ್ವಲ್ಪ ತಂಪತ್ತಾದ್ಮೇಲೆ ಬರ್ರಿ ಅಂತ. ಏ ವಿಜಯ್ ಅಂದಂಗ ಹುಡುಗರು ಪೆಂಡಲ್ ಗಂಡಲು ಏನೋ ಅನ್ನತ್ತಿದ್ದು ಮುಂಜಾನೆ ಬಂದ ಮನೆ ಅಂತಲೇ ನೋಡೋದ್ರಿ ಹಂಗ ದಾರ ಹೋಗ ಮುಂದೆ. ಯಾವ ಲಕ್ಷ್ಮಕ್ಕ ನಿನ್ ಕೈ ಮುಗಿದ್ ಕೇಳ್ತೀನಿ, ಇನ್ನೇನ್ ಪೆಂಡಲ್ ಅಂತ ಅನ್ಬೇಡ ಯವ್ವ. ಆ ಶಬ್ದ ನನ್ ಕಿವಿ ಬಿದ್ರೆ ಒಂದ್ ನಮ್ನಿ ಸಿಡ್ಲು ಬಿಡ್ದಂಗ ಆಕತೈತಿ. ಪೆಂಡಲ್ ಅನ್ಬೇಡ, ಗಣಪಂದು ಇದನ್ನು ಟೆಂಟ್ ಅನ್ನು. ಹೌದೌದು, ಇನ್ಮ್ಯಾಗ ಟೆಂಟ್ ಅನ್ನ. ಯಾರು ಎಲ್ಲಿ ಪಾಪ ವಿಜಯಕ್ಕ ಪೆಂಡಲ್ ಅಂದ್ರೆ ನೋವಾಗತ್ತ ಮನ್ಸಿಗೆ. ಇನ್ಮೇಲೆ ಎಲ್ಲರೂ ಟೆಂಟ್ ಅಂದ್ರೆ ವಿಜಯಕ್ ಹೆಂಗಂತ ಹಂಗ. ಯೋ ಯಜ್ಜ ಬಡ ತಗೊಂಬಾರೋ ಯಜ್ಜ. ಏಪ್ಪ ಹೆಂಗ್ ಮಾಡ್ತೀಯಲ್ಲ, ನೀನು ಕುಡುಗಿರ್ದಿಯೋ ಏನಯ್ಯಪ್ಪ. ಅಲ್ಲ ಬಡಮ್ನ ಇನ್ನ ಎಷ್ಟು ಕೆಲಸ ಅದಾವು ಬಂದ ಬಿಡ್ತು ಅಂದ್ರೆ ದಿನ. ಇನ್ನ ನಿಮಗೆ ಇಷ್ಟು ಗುತ್ತಿಗೆ ಹೊಂದಿಸ್ಕೊಟ್ಟಿವಿ, ಹೆಂಗಪ್ಪ ನೀವು ಚಂದಾಗಿ ಮಾಡ್ಬೇಕು ನೋಡಿ. ನಾವು ಹೇಳ್ದಂಗೆ ಬೇಸ್ ಗಟ್ಟಿ ಮುಟ್ಟಿರ್ಬೇಕು. ಗಾಳಿ ಪಾಳಿ ಮಳಿ ಗಿಳಿ ಬಂದ್ರೂ ಒಟ್ಟೆ ಜೋಪ್ ಬಂದ್ಬಿಡ್ ನೋಡು. ಮತ್ತೆ ನಿಮ್ಗೆ ಕೇಳಿದಷ್ಟು ರೊಕ್ಕ ಕೊಟ್ಟಿವಿ, ಮತ್ತೆ ಏನಾರ ಆಗಲಿ ಮತ್ತೆ ಇಲ್ಲಿ ನೋಡ ಅಷ್ಟು ವಾಪಸ್ ರೊಕ್ಕನ ಇಸ್ಕೊಂಡ್ಬಿಡ್ತೀವಿ ನೋಡಿ. ಮತ್ತೆ ಯಜ್ಜ ಯೋ ಏನ ಒಳಗೆ ಅವು ಟೇಬಲ್ ಪಬಲ್ ಹಾಕ್ಬೇಕಲ್ಲಪ್ಪ ಗಣಪನ್ ಕುಂದ್ರಸಕ. ಇನ್ನು ಯಾವಾಗ ಬರ್ತೀರಿ ನೀವು? ಅವು ಟ್ಯಾಕ್ಟರ್ ತೊಗೊಂಬರ್ತೀನಿ ಅಂತ ಅವಾಗಿಂದ ಹೇಳ್ತೀವಿ, ಇಷ್ಟೊತ್ತ ದಾರೆ ಕಾಯ್ಕತ್ತೀವಿ. ಅವು ಆಮೇಲೆ ಇಲ್ಲಿ ಮುಂದೆ ಲೈಟಿಂದು ಆಮೇಲೆ ಓಣೆಗೆಲ್ಲ ಹಿಂಗೆ ಲೈಟಿನ ಸರ ಹಾಕಿ ಕಮ್ಮಂದಲ್ಲಿ ಹಾಕ್ರ ಅಂತ ಹೇಳಿವಿ, ಇನ್ನೂ ಹಾಕಿಲ್ಲ. ಆಮೇಲೆ ಇದು ನಮ್ದು ಈ ಓಣಿದ ಹೆಸರು ಹಾಕಿ ಅದನ್ನ ಹಾಕಂತ ಹೇಳ್ತೀವಿ, ಕಮಾಂಡ್ ಟೈಪ್ ಮಾಡ್ರಿ ಅನ್ನೋದನ್ನ. ದೊಡವ ಸಿಗವಾರ ಬರ್ರಿ ನೋಡ್ಬೇ ಹೆಂಗಾಗೈತಿ, ಚೆನ್ನಾಗೈತೆ ಇದು ಡಿಸೈನ್. ಭಾರಿ ಚಂದಾಗೈತೆ ನೋಡಪ್ಪ. ಅಯ್ಯೋ ಭಾರಿ ಹುಡ್ರು ಸಣ್ಣ ಆದ್ರೂ ಭಾರಿ ತಿಳುವಳಿಕೆ ಅಂತ ಮಾಡ್ರಿ ಬಿಡಪ್ಪ. ಮೆಚ್ಚತಕ್ಕ ಕೂಡ ನಾವು ಹೆಂಗ್ ಮಾಡೇವ ಏನ್ ಕತ್ತಿನ ಏನೇನ ಇದಕ್ಕೆ ಲಕ್ಷಣ ಕೊಡ್ಲಿಲ್ಲ ಅಂತ ನೋಡ್ಕೊಂತ ಬಂದೆ ನೋಡು. ಯಾರಲ್ಲ ಇದನ್ನ ಡಿಸೈನ್ ಇದನ್ನ ಹೇಳಿದ್ದೆ ನೋಡವ. ನಾವ ಅವ್ರಂತೆ ಅವು ಬುಕ್ಕ ಇರ್ತಾವು, ಯಾವ ಡಿಸೈನ್ ಬೇಕು ಹೇಳ್ರಿ ಆ ಟೈಪ್ ಮಾಡ್ಕೊಡ್ತೀವಿ ಹಾಕೊಡ್ತೀವಿ ಅಂತಂದು ಬಂದು ಬುಕ್ಕ ತೋರಿಸಿದ್ರೆ ನಮಗೆ ಈ ಜಗಕ್ಕ ಇದು ಬೇಸಿ ಮಸ್ತ್ ಕುಂದಿರ್ತ ನೋಡು. ಗಿಚ್ಚು ಕುಂತೈತ್ ನೋಡ್ ದೊಡವ ಇದು. ಹಂಗ ಅದಕ್ಕೆ ಹಿಂಗ ಅನಿಸ್ತೇ ಹಿಂಗ ಕುಂದಿರ್ತೈತೆ ಅಂತ ನೋಡಿ ಅಷ್ಟು ಸೇರಿ ಪ್ಲಾನ್ ಮಾಡಿ ಅದಕ್ಕೆ ಹಿಂಗ ಹೇಳಿವಿ. ಬೇಸಿಗೆತ್ತಲ್ಲ ದೊಡವ. ಕೇಳ್ಬೇಕನ ಏನ್ ನೋಡ್ತಕ್ಕಂಗಾಗೈತ್ ಬಿಡಪ್ಪ. ನಮ್ಮ ಓಣೆ ಬಹುಶಃ ಇದ ಚಂದ ಅನ್ಸಕತೈತಿ. ಬೇರೆ ಯಾರು ಹಿಂಗ ಹಾಕ್ತಾರನ್ನ ಬಿಡ್ಲಾ, ನಮ್ದ ಭಾರಿ ಚಂದ ಕಾಣತೈತಿ. ಬೇ ದೊಡವ ಬೇರೆ ಒಳಗ ನೋಡ್ಕೊಂಬ ಹೋಗ. ಅಯ್ಯ ಅವು ಟೆಂಟಿನ ಇದ್ರ ಹಾಕಿರ್ತಾರಲ್ಲ, ಯಾರ್ದಾರ ಸತ್ತಾರ ಮುಂದೆ ಮನಿ ಮುಂದೆ, ಆಮೇಲೆ ಯಾರ ಮದ್ವಿ ಮುಂಜಿ ಕಾರ್ಯದ ಮುಂದೆ ಹಾಕಿರ್ತಾರಲ್ಲ ಪೆಂಡಲ್, ಅಂತ ಪೆಂಡಲಲ್ಲಿ ಅವ ನಮ್ನಿ ಕಮಾಂಡ್ ಮಾಡ್ದಂಗೆ ಮಾಡಿ ಅದೇನೇನ ಮಾಡಿ ಹಾಕ್ಯಾವು. ನಮ್ಮಂಗ ಮಾಡಿಲ್ಲ ಬಿಡು. ನಮ್ದು ನೋಡಿ ಹೆಂಗೈತೆ ಹಂಗ. ಓ ಭಾಡೆ ಪೆಂಡಲ್ ಅನ್ಬಾರಲ್ಲ, ಟೆಂಟ್ ಅನ್ನ ಗಣಪನ್ ಟೆಂಟ್ ಅನ್ನಲ್ಲ ಭಾಡೆ. ಚಿಗವ ಈ ಕಣ್ಣಿಗೆ ಏನಾಗೈತಿ? ಅಲ್ಲ ಮಕ್ಕ ಪಕ್ಕ ಎಲ್ಲ ಬಾತ್ ಬಿಟ್ಟೈತಲ್ಲ ಚಿಗವ, ಏನತ್ತ? ಅದನಪ್ಪ ನಿಮ್ ಚಿಗವ್ಗ ಅಲ್ಲಿ ದಾರೆ ಬರ ಮುಂದೆ ಜೇನುಳ ಉಪ ಕೊಡ್ತಂತಪ್ಪ ಕಣ್ಣಿಗೆ. ನಾವಂತೂ ನೋಡಿಲ್ಲ, ಯಾವಾಗ ಕೊಡ್ಸ್ಕೊಂಡಲ್ಲ ಗೊತ್ತಿಲ್ಲ. ಏನ ಜೇನುಳ ಕಡಿತ ಪಾಪ? ಚಿಗವ್ವ ನೋಡ್ಕೊಂಡು ಹೋಗ್ಮಲನ ಅದು ಹೋಗಿ ಬಂದು ಅದಂಗ ನಿನ್ ಕಣ್ಣಿ ಕಡಿತದ. ನಿಮ್ ಚಿಗವನ್ ಕೈಯಲ್ಲಿ ಸುಮ್ಮನೆ ಇರ್ತಾವಪ್ಪ, ಏನ ಮಾಡಕ್ ಹೋಗಿರ್ತಾಳ, ಅದಕ್ಕೂ ಸಿಟ್ಟು ಬಂದಿರ್ತೈತೆ. ಬೇಸ್ ಬಂದು ಕಣ್ಣಿಗೆ ಉಪ ಕೊಟ್ಟು ಹೋಗೈತಿ. ಚಿಗವ್ವ ಬಾ ಚಂದ ಕಣಕತ್ತಿ ಬಿಡು. ಕಣ್ಣು ಒಂದ್ ನಮ್ನಿ ಕೆಂಪ ಹೋಗೈತಿ, ಮೊದ್ಲ ಬೆಳಗದಿದಿ. ಆ ಕಣ್ಣು ಕೆಂಪು ಇರೋದಕ್ಕ ಚಂದ ಕಣಕತ್ತಿ ಬಿಡು, ಏನಾಗಲ್ಲ. ಅದೊಂದ್ ನಮ್ನಿ ದೃಷ್ಟಿ ಬಟ್ಟಂಗಾಗೈತಿ. ಕಾಕ ಹೇಳಿ ಒಟ್ಟು ದೃಷ್ಟಿ ತೆಗಿಸ್ಕೊ. ಓ ಭಾಡ್ಯಾರ ನಾನು ಆಡ್ಕೊಳಕ್ಕೆ ಬರೀ ನಾನು ಇದು ಮಾಡಕ್ಕೆ ನಿಂತಿರೆ. ನೀನ್ ಏನೇನತ್ತ ಕೆಲಸ ಎಷ್ಟೆಷ್ಟು ಖರ್ಚು ರೊಕ್ಕ ಇನ್ನ ಏನೇನ್ ಮಾಡದೈತಿ ಬಾಕಿ ಹೇಳ್ರಲ್ಲ ಭಾಡ್ಯಾರ. ಬರೀ ನಿಮ್ದ ಆತ ಈ ರೊಕ್ಕ ಕೊಡಕ್ ನಾನ್ಲ ನಿಮ್ ಕೈಯಾಗ ತಂತಂದ ಎಷ್ಟೆಷ್ಟು ಖರ್ಚು ಮಾಡ್ರಿ ಹೇಳ. ಚಿಗವ್ವ ಎಲ್ಲ ಗುತ್ತಿಗೆ ಹೊಂದಿಸ್ಕೊಂಡು ಇದು ಮಾಡೀವಿ. ಇದೇನೀಗ ಐತಲ್ಲ, ಈಗ ಮೊದಲು ಈ ಪೆಂಡಲ್ ಏನ್ ಹಾಕಿವಿ ಅಲ್ಲ. ಓ ಭಾಡ್ಯ ಅವಾಗ ಹೇಳಕತ್ತೀನಲ್ಲ ಪೆಂಡಲ್ ಅನ್ಬೇಡಲ್ಲ ಭಾಡ್ಯ ಜಿಟ್ಟೆ ಹಲ್ಕತ್ ನನ್ ಭಾಡ್ಯ. ಮತ್ ಬಾಯಿಗೆ ನಡ್ಕೆ ತುರ್ಕೆ ಬಿಡ್ತೀನಿ ನಿನಗೆ. ಆ ಪೆಂಡಲ್ ಅನ್ನ ಶಬ್ದ ಕೇಳಿದ್ರೆ ನನ್ನ ಮೈಯೆಲ್ಲ ಜುಮ್ ಮಾಡತ್ತೆ. ಟೆಂಟ್ ಅನ್ನ ಟೆಂಟ್ ಅನ್ನ ದೊಡವ ಚಿಗವ್ಗೆ ನನಗೆ ತಲೆಗೆ ಕೆಟ್ಟತ್ತೇನೆ. ಪೆಂಡಲ್ ಅಂದ್ರು ಅದ ಟೆಂಟ್ ಅಂದ್ರು ಅದ, ಎರಡು ಒಂದ. ಅಲ್ಲ ಹಿಂಗೆ ತನಕ ತಲೆಗೆ ಪೆಂಡಲ್ ಯಾಕೆ ಅನ್ಬಾರ್ದು, ಟೆಂಟ್ ಯಾಕೆ ಅನ್ಬೇಕು? ನಿಮ್ಗೆ ಯಾಕಲ್ಲ ಆಕೆ ಏನೋ ಹೇಳ್ತಾ ಹ್ಞೂ ಅಂತ ಮಾಡ್ರಿ. ಆಕೆಗೆ ನೀವು ಟೆಂಟ್ ಅಲ್ಲ ಪೆಂಡಲ್ ಅಂದ್ರೆ ಈ ಎಳೆಲ್ಲ ಉರ್ದಂಗ ಆಗತ್ತೆ. ಯಾಕೆ ಬೇಕು ಆಕೇನು ಹೇಳ್ತಾ ಮಾಡ್ರಿ. ಟೆಂಟ್ ಜಿಗವ ಟೆಂಟ್ ಟೆಂಟ್ ಅದನ್ನೆಲ್ಲ ಬರ್ದಿಟ್ಟಿವಿ. ಅದು ಅಥವಾ ಆಮೇಲೆ ಈ ಲೈಟಿನ್ ಸರ ಹಾಕಕ್ ಬರ್ತಾರ, ಕರೆಂಟಿಂದು ಲೈಟಿಂದು. ಆಮೇಲೆ ಒಳಗವು ಡೆಕೋರೇಷನ್ ಚಂದ ಆ ಕಡೆ ಈ ಕಡೆ ಗಣಪನ ಅಂತ ಇಡಕ ಮತ್ತು ಕುಂದ್ರಕ ಗಣಪನ ಕುಂದ್ರಸಕ್ಕ ಅದಕ್ಕೆ. ಆಮೇಲೆ ದೊಡವ ನೀನು ಟ್ರ್ಯಾಕ್ಟರ್ ಹೇಳಿದಿಲ್ಲ ಅದರದ್ದು. ಆಮೇಲೆ ಗಣಪನ ನೋಡಿ ನಾವೆಲ್ಲ ಮೊನ್ನೆ ಹೋಗಿ ಒಂದು ಚಂದೊಂದು ಐತಿ ಗಣಪ ಮುಗಿಸಿ ಬಂದೀವಿ. ಗಣಪ ನೋಡ್ಕೊಂಡ್ ಬಂದ್ರಲ್ಲ ಎಂತದೈತ್ಲ ಗಣಪ, ಅಲ್ಲಿ ಎಷ್ಟು ಕುಂಸಿದ್ರಿ ನೋಡ್ ಲಕ್ಷ್ಮಕ್ಕ. ಎಷ್ಟರ ಇವ್ರದ್ದು ಇದ್ದಾರೆ ಇವರು ಚೋಟದ ರೈನ ನೆಲ ಮಿಟ್ಟು ಮ್ಯಾಕ್ ಎದ್ದಿಲ್ಲ. ಯಾರನ್ನ ಹಿರಿಯರ್ನ ದೊಡ್ಡರ್ನ ಕರ್ಕೊಂಡು ಹೋಗಿ ಒಟ್ಟು ಮಾತು ಮುಗಿಸ್ಬೇಕು ಗಣಪನಂತಲೇ ದೊಡ್ಡ ಅವರು. ಈ ಇವ್ರದ್ದು ಹಿರಿತನ ಎಷ್ಟಿದೈತಿ ಮುಕ್ಳತ್ನಾರ್ದವ್ರದ್ದು.
ಚಿಗವ ಹಗಲಲ್ಲಿ ನೀವು ಸಣ್ಣರು ಅನ್ಬೇಡ. ನಾವು ಸಣ್ಣರಾಗೆ ನಾವು ಗಣಪನ ಇಡಾತಿದ್ವಿ, ನೀವು ದೊಡ್ಡವ್ರು ಬಂದು ನಮ್ಮ ಇದ ಸೇರ್ಕೊಂಡು ಈಗ ನಮ್ಮನ್ನ ಒಂದ್ ನಮ್ನಿ ಸಣ್ಣವ್ರು ಅಂತಂದು ಒಂಥರ ನಾವ ಏನೋ ಉಪಯೋಗ ಇಲ್ದರ್ಗತ್ತೆ, ನೀವ ಏನೋ ಅನ್ನೋರ್ಗತ್ತೆ ಮಾತಾಡಕತ್ತೀರಿ. ಬ್ಯಾಬಿಡು, ನಾವು ಗಣಪನ ನಾವು ಇಟ್ಕೊಂತೀವಿ, ನಿಮ್ಮನ್ನ ನೀವು ಏನಾರು ಮಾಡ್ಕೋರತ್ತಾಗ. ನನ್ನ ಭಾಡ್ಯ ಎಷ್ಟರ ಇದ್ದಿಲ್ಲ, ಈ ಪಟ್ಟಿ ಎತ್ತಿದ್ರೆ ಒಂದ್ 4 ರೂಪಾಯಿ ಬರ್ತಿದ್ದಿಲ್ಲ. ನಾವು ನಿಮ್ಗೆ ಇಷ್ಟು ಪಟ್ಟಿ ಎತ್ತು ಕೊಟ್ಟು ಏನಾಗಿರ್ಲಿ, ಓಣೆ ಹುಡ್ರು ಚಂದಾಗಿರ್ಲಿ, ಏನೋ ಮಾಡ್ಲಿ ಅಂತಂದು ಏನೋ ಬುದ್ಧಿವಾದ ಹೇಳಿದ್ರೆ ದಿಮಾಕ್ಲಾಡೆ ಹೋಲ್ ಬಿಡು. ಆಕಿ ಇರ್ಬಿಡ, ಆಕಿ ಇವತ್ತು ಯಾಕೆ ತಲೆ ಕೆಟ್ಟಕ್ಕಿಗೆ ಅದ ಬಿಡು. ಈಗೇನ್ರಪ್ಪ ಗಣಪನ ಎಷ್ಟಕ್ಕೆ ಮುಗಿಸಿದ್ರಿ? ನೋಡವ್ವ ಭಾರಿ ಚಂದ ಐತಿ ಗಣಪ. 12,000 ರೂಪಾಯಿಗೆ ಮುಗೀತು ನೋಡು. ಅದು ಆತ 15,000 16 17 ಅಂತ ಹಿಂಗೆ ಇಳ್ಕೊಂಡು ಕುಂತಿದ್ದ. ಅಯ್ಯ ನಾವು ಬಿಡ್ಲಿಲ್ಲ, ಜಿಕ್ಕೇರಿ ಮಾಡಿ 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 ಆತನ ತಲೆ ಹಿಡಿಸಿ ಮತ್ತು ಒಂದು 20 ಬೇರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೋಡು ಅಂತೇಳಿ ಅಂಜಿಸಿ ಏನೇನೋ ಮಾಡಿ ಬೇರೆ ಬೇರೆ ಕಡೆ ಹೋಗಿ ಗಣಪನ ಕೇಳ್ಕೊಂಡು ಆತನ ಮುಂದೆ ಹೊಟ್ಟುರಿಯಂಗೆ ಮಾಡಿ ಮತ್ತು ಆತನ ತಾನಾಗೆ ಬಂದು ಬರಪ್ಪ 12,000 ರೂಪಾಯಿಗೆ ಅಂತೇಳಿ ತಾನ ಕೊಟ್ಟಾನ ವಾಪಸ್. ಅದ್ರ ಗಣಪ ಬಾರ ಇದು ಬೇರೆ ಕಡೆ ನೋಡಿದ್ರೆ ಅಷ್ಟೇನು ಚಂದ ಇದ್ದಿದ್ದಿಲ್ಲ, ಇಲ್ತಿನಂತ ಚಂದ ಇತ್ತು. ಆದ್ರೆ ಇದು ಭಾಳ ಚಂದ ಇತ್ತು. ಬೇರೆ ಯಾರು ಮುಗಿಸ್ಬೇಕಿಂತ ಜಲ್ದಿ ನಾವು ಮುಗಿಸ್ಕೊಂಬಿಡೋಣ ಅಂತೇಳಿ ಒಂಚೂರು ಸಂಸ್ಕಾರ ಕೊಟ್ಟು ಹೇಳಿ ಬಂದ್ಬಿಟ್ವಿ, ತೊಗೊಂಡು ಹೋಗೋ ಮುಂದೆ ಅಷ್ಟು ಕೊಡ್ತೀವಿ ಅಂತೇಳಿ. ಯವ್ವ ಚೋಟದ ನೋಡಿ ಲಕ್ಷ್ಮಕ್ಕ ಏನ್ ತಿಳಿಯುತ್ತೆ ಇವಕ್ಕ ನೋಡ್ದೆ ಅಷ್ಟು ಕೊಡಬಾರ್ದು ಅಂತೇಳಿ ಸ್ವಲ್ಪ ಕೊಟ್ಟು ಗಣಪನ್ ಬುಕ್ ಮಾಡಿ ಮತ್ತೆ ತಗೊಂಬಂದಂತ ನೋಡಿ. ಇವ ನಮಗರ ಬರ್ಲಿಲ್ಲ, ತಲೆ ಚೂಪ ಇದ್ರೆ ನಾವೇ ಹಿಂಗಿರ್ತಿದ್ವಿ ಬಿಡು. ಮತ್ತೆ ಏನ್ ಕಲ್ ಹುಡುಗರಿಗೆ ಏನ್ ಕಲ್ಸದ ಬೇ ಬಿಡು. ಅಲ್ಲ ಸಿಳಿ ಬಿಳಿ ಬರೀ ನೀವು 3 ಮಂದಿ ಇದೀರಿ, ಇನ್ನ ಏಸದ ಹುಡ್ರು ಎಲ್ಲದವ ಅಷ್ಟು? ನೋಡವ ಎಲ್ಲರಿಗೂ ಜವಾಬ್ದಾರಿಗಳು ತಲೆ ಮೇಲೆ ಅದಾವು. ನೀವೇನು ಈ ಬರೇ ಪಟ್ಟಿ ಎತ್ಕೊಂಡು ಸುಮ್ಮನೆ ಕೈ ಎಳ್ಸ್ಕೊಂತ ಬಂದು ನಿಂತಿರಿಲಿ. ರೊಕ್ಕ ಕೊಡೋದು, ರೊಕ್ಕ ತೊಗೊಂಡು ಹೋಗೋದು ಇಷ್ಟ ಮಾತು. ಆಮೇಲೆ ನಾವೆಲ್ಲ ಮಾಡಿದ್ಮ್ಯಾಗ ಕುಣದಾಡಕ್ಕೆ ಬರ್ತೀನಿ ಅಂತೀರಿ. ಅದು ನಮ್ದು ಎಷ್ಟು ತಲೆ ಮೇಲೆ ಜವಾಬ್ದಾರಿ ಇತ್ತು ಗೊತ್ತೇನ? ಇವೆಲ್ಲ ಹಾಕ್ಸೋ ಜವಾಬ್ದಾರಿ ಒಬ್ಬರದಾದ್ರೆ ಒಬ್ಬರದ್ದು ಕರೆಂಟಿನ ಲೈಟಿಂದ ಹಾಕ್ಸೋದು, ಒಬ್ಬರದು ಗಣಪಂದು ಉದ್ರ ವ್ಯವಸ್ಥೆ ಮಾಡೋದು. ಈಗೆಲ್ಲ ಹುಡುಗರು ಎಲ್ಲೆಲ್ಲ ಗೊತ್ತೇನ? ಬಾಳೆಹಣ್ಣು ಒಬ್ರು ಬಾಳೆ ಎಲೆ ಅವು ಇವು ಯಾರು ಹೊಲ್ದಾಗದು ಎಲ್ಲ ನೋಡ್ಕೊಂಬರ್ಬೇಕು. ಮತ್ತು ಅವತ್ತು ತಿಂದಿಸ್ಬೇಕಲ್ಲ. ನಾಳೆಗೂ ಶುಕ್ರವಾರ ನಾಳೆ ಅಂದ್ಬಿಟ್ಟು ನಾಡ್ದಕ್ಕೆ ಕುಂದ್ರಬೇಕು. ಗಣಪ ಎಷ್ಟಿರ್ತಿದ್ರು. ಒಬ್ರು ಜ್ಯೋತಿಷ ಅಂತ ಹೋಗ್ಯಾರ, ಮುಹೂರ್ತ ಟೈಮ್ ಕೇಳ್ಕೊಂಬರ್ಬೇಕಲ್ಲ. ಒಬ್ರು ಅಲ್ಲಿ ಹೋಗ್ಯಾರ, ಒಬ್ರು ಬಾಳಿಗೊನಿ ಬಾಳಿವು ಎಲಿ ಮತ್ತು ಗಣಪನು ಇವಕ್ಕೆ ಕರಿಕಿ ಎಕ್ಕಿ ಹೂವು, ಆಮೇಲೆ ಅವು ಹಣ್ಣು ಹಂಪ್ಲ ತರಕ ಪ್ಯಾಟಿಗೆ ಅಲ್ಲಿ ಒಂದಿಷ್ಟು ಮಂದಿ ಕಳಿಸ್ತೈತಿ. ಆಮೇಲೆ ಇವು ಬಾರ್ಸವು ಗಣಪಂತರ ಮುಂದೆ ಬಾರ್ಸಕ್ಕೆ ಹುಡುಗರಿಗೆ ಅವು. ಆಮೇಲೆ DJ ಹಾಡು ಅದು ಅವು ಎಲ್ಲ ಲೆಕ್ಕಿಲ್ ಬಿಡು ಹೇಳಕತ್ರ. ಎಲ್ಲ ಒಬ್ಬೊಬ್ರು ಒಂದೊಂದು ತಲೆ ಮೇಲೆ ಹೊತ್ಕೊಂಡು ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಓಡಾಡಕತ್ತಾರ. ನೀವು ಹಂಗ ನೀವು ಆರಾಮದಿರಿ. ಮತ್ತೆ ನಮ್ಗೆ ಬಂದಿಷ್ಟು ಬೈತೀರಿ ನೀವು. ಅಯ್ಯಪ್ಪ ಹೌದು ಬಿಡಪ್ಪ, ಸಂಸಾರ ಜವಾಬ್ದಾರಿಕ್ಕಿಂತ ಜೀವನದಾಗ ಎಂತೆಂತ ದೊಡ್ಡ ದೊಡ್ಡ ಜವಾಬ್ದಾರಿಕ್ಕಿಂತ ನಿಮ್ ತಲೆ ಮೇಲಿರೋ ಜವಾಬ್ದಾರಿನ ದೊಡ್ಡದೈತೆಯಪ್ಪ. ಹೇಳ್ಬಿಡು, ಮಾಡತ್ತಿರಲ್ಲ ಇಷ್ಟು ವಯಸ್ಸಿಗೆ ಮಾಡ್ರಿ. ಇವತ್ತ ಇಂಥ ಜವಾಬ್ದಾರಿ ಹೊತ್ಕೊಂಡ್ರಂತ ನಾಳೆ ಆರಾಮ್ ಜೀವನ ಮಾಡ್ತೀರಿ ಬಿಡಪ್ಪ ನೀವೇನು. ಬೇ ದೊಡವ ನೀ ಟ್ಯಾಕ್ಟ್ರಿ ಹೇಳಿ ನೋಡು. ಮತ್ತೆ ನಾವು ನಿಮ್ಮನ್ನ ಹೆಚ್ಕೊಂಡು ನಾವು ಬೇರೆ ಯಾರಿಗೂ ಟ್ಯಾಕ್ಟ್ರಿಗೆ ಹೇಳಿಲ್ಲ ನಾವು, ಯಾಕಂದ್ರೆ ನಿಮ್ದೈತೆ ಅಂತೇಳಿ. ಆಮೇಲೆ ಆ ದೊಡ್ಡಪ್ಪ ಬಂದು ಅವಾಗ ಬಂದು ಬರೀ ಬೈಯದ ಮಾಡ್ತಾನ. ನಿಮ್ಗೆ ಕಟ್ಕೊಂಡು ನಮ್ಮ ಹೆಂಡ್ರೆಲ್ಲ ಬಂದು ಇವ್ರು ಬೇರೆ ಮಾಡಕತ್ತಾರ, ನಮ್ದು ಗಣಪಂದು ನಿಮ್ದು ಗಣಪಂದು ಅಂತಂದು. ನಾವು ಟ್ಯಾಕ್ಟ್ರಿ ಕೊಡಂಗಿಲ್ಲ. ಸುಳ್ಳು ಮಕ್ಳು ಏನು ಮಾಡ್ತಾರೆ ನೋಡಿ, ನೀವು ಹೆಂಗಾರ ಮಾಡ್ಕೋರಿ, ನಮ್ದು ಟ್ಯಾಕ್ಟ್ರಿ ಅಂತಂದು ಬಾಯ್ ಬಂದಂಗೆ ಬೈದೋದ. ನಾನು ನಿನ್ ಕೇಳೋದಂತೂ ಸುಮ್ಮನಾಗಿದ್ದೆ. ಮತ್ತೆ ಹೆಂಗೆ ನೋಡು, ಅದು ದೊಡ್ಡಪ್ಪ ನೋಡ್ರಿ ಹಂಗಂತಾನ, ನೀನು ನೋಡ್ರಿ ಹಿಂಗಂತಿದ್ದಿ. ಮತ್ತೆ ನಿಮ್ಮ ಟ್ಯಾಕ್ಟ್ರಿ ಇಲ್ಲ ಅಂದ್ರೆ ಬೇರೆ ಹೇಳ್ತೀವಿ. ಈಗ ಹೇಳ್ಬಿಡು ಮತ್ತೆ ಜಲ್ದಿ. ಏನ ನಿಮ್ ದೊಡ್ಡಪ್ಪ ಹಂಗಂದೋದ್ನ ಯಾವ ಬಂದಿದ್ದಿಲ್ಲ? ಬೇ ದೊಡವ ಬರೇ ದೊಡ್ಡಪ್ಪ ಅಂದ ಅಲ್ಲ, ನಮ್ಮ ಅಪ್ಪ ನಮ್ಮ ಕಾಕ, ಆಮೇಲೆ ವಿಜಯ್ ದೊಡ್ಡಮ್ಮನ ಗಂಡ ಆರ್ ಕಾಕ, ಎಲ್ಲರೂ ಪ್ರೇಮವನ ಗಂಡ, ಪ್ರೇಮವಂಟಿ ಗಂಡ, ಆಮೇಲೆ ರೇಣವಂಟಿ ಗಂಡ, ಎಲ್ಲ ಓಣೆಗೆಲ್ಲ ಗಂಡ್ಮಕ್ಳು ಎಲ್ಲರೂ ಒಂದು ನಮ್ನಿ ದ್ವೇಷ ಇಟ್ಕೊಂಡು ನಮ್ಮ ಅಂತೆಗೆ ಬಂದು ಬೈದ್ ಹೋಗಾರ. ಶತ್ರುಗಳಾಗ್ಬಿಟ್ಟು ನಾವು ಅವ್ರ ಕಣ್ಣಾಗ. ನಮ್ಮ ಅಪ್ಪನವ್ರಂತೂ ನಮ್ಮ ತಲೆ ಕಟ್ಟಕ್ಕೆ ನಮ್ನಿ ಕುಕ್ಕದ ಹಂಗೆ ಮಾಡ್ತಾರ. ಏನು ಮಾಡೋದು, ನಿಮ್ಮನ್ನು ಕರ್ಕೊಂತೀವಿ ಅಂತ ಹೇಳ್ಬಿಟ್ಟಿವಿ. ಈಗ ನೋಡ್ರೆ ನಿಮ್ದು ಪಟ್ಟಿ ಜಿಗಿತ ಅಂತ ಉರಿತಾರಲ್ಲ ನಿಮ್ಮ ಅಂಥವ್ರು ಇಂಥವ್ರು. ಅವ್ರನ್ನೆಲ್ಲ ಕರ್ಕೊಂಡು ದಿಮಾಕ್ ಮಾಡ್ತಾರಲ್ಲ, ಮನೆಗೆ ಹೆಣ್ಮಕ್ಳನ್ನೆಲ್ಲ ಹಿಂಗೆ ಬಾಯಿ ಬಂದಂಗೆಲ್ಲ ಬೈತಾರ ಗೊತ್ತಾನ. ಅವ್ರಂತೂ ತೇರಾಗ್ಯಾರ. ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಎದಕ್ ಬೇಕಿತ್ತು ಅಂತ ನೀವು ಹೆಂಗ್ ಬೇಕು ಬಾಯಿ ಬಂದಂಗೆ ಬೈತಾರ. ಬೇತಡವ ಸ್ಟಮಕ್ ಬರ್ನಿ ಅವ್ರದ್ದು. ನಾವೆಲ್ಲ ಜಗ್ಗಿ ಪಟ್ಟಿ ಕುಂತೈತಿ. ಗಣಪನ ಊರಾಗ ಯಾರ್ದು ನಮ್ಮಂಗ ಆಗಿಲ್ಲ. ಅದ್ರ ಬೇರೆ ಹೆಣ್ಮಕ್ಳು ಗಣಪನ ಇಡಾಕತ್ತಾರ. ಇನ್ನ ಇವ್ರು ಎದ್ನಿಂತ್ರ ನಾವು ಕೆಳಗ ಮಣ್ಣು ಮುಕ್ಕದ ಗತಿ ಅಂತೇಳಿ ಅವ್ರಿಗೆ ಈಗ ಜಲಸ್ ಅಂತಾರಲ್ಲ, ಹಂಗ ಅದೇನೋ ಬರ್ತೈತಲ್ಲ ಹಂಗಾಗ ಹೊಟ್ಟಿ ಉರಿಯೋದಕ್ಕೆ ಕುಡಿದ್ರೆ ತಣ್ಣಗತ್ತಂತಲ್ಲ, ಅದೇನ್ಲ ಅದೇ ಬೇಡ. ಅದು ಜಲ್ಜೀರ ಬೇ ಚಿಗವ, ಜಲ್ಜೀರ ಅಂತಂದು ಬರುತ್ತಾ, ಅದ್ ಕುಡಿದ್ರೆ ಹೊಟ್ಟೆ ತಣ್ಣಗತ್ತಂತ. ಹೆಸರು ಕರೆಕ್ಟ್ ಇಟ್ಟಾರ ನೋಡ್ಲ. ಇವ್ರು ಜಲಸ್ ಮಾಡ್ಕೊಳ್ಳೋದಕ್ಕ ಅದು ಜಲ್ಜೀರ ಕುಡಿದ್ರೆ ಅದ್ ಜಲಸರ ಹೋಗುತ್ತಾ. ತಂತನ್ ಕೊಡ್ಲ ಎಲ್ಲರಿಗೂ ನಾಳೆ ಬಂದ್ ನೋಡಕ್ ಬರ್ತಾರಲ್ಲ, ಹೊಟ್ಟಿ ಉಡ್ಕೊಂಡ ಬರ್ತಾರಲ್ಲ, ಅವ್ರೇನ್ ನಮ್ಗೇನ್ ಖುಷಿ ಅಂತ ಬರಲ್ಲ. ಒಂದಿಟ್ಬಿಡ್ಲ ಹೋದಾಟ ಹೋಗ್ಲಿ ಖರ್ಚು. ಅದು ಎಷ್ಟು ಬರುತ್ತಲ್ಲ ಅದಕ್ಕೆ? ಬೇ ಅದು ಒಂದೊಂದು ಪ್ಯಾಕೆಟ್ ಎಷ್ಟೈತಿ? 15 25 ಹಿಂಗ್ ಐತಿ. ಆತ್ಲ ಪ್ರಸಾದ ಜೊತೆಗೆ ಅದೊಂದು ಪ್ಯಾಕೆಟ್ ಇಟ್ಕೊಡು. ಎಲ್ಲ ಗಣಮಕ್ಳಿಗೆ ಮತ್ತೆ ಹೆಣ್ಮಕ್ಳಿಗೆ ಏನ್ ಬೇಡ. ಬರ್ತಾರಲ್ಲ ಗಣಮಕ್ಳು, ನಿಮ್ಮ ಅಪ್ಪನವರು, ನಿಮ್ಮ ಕಾಕನವರು, ನಿಮ್ಮ ದೊಡ್ಡಪ್ಪನವರು, ಇವರು ನಿಮ್ಮ ಎಲ್ಲರೂ ಬಂದೈ ಒಂದೊಂದೊಂದು ಪ್ರಸಾದ ಚೀಟ್ನಾಗ ಅನ್ಕೊಡು. ಎದಕ್ಕ ಅಂತ ಕೇಳಿದ್ರೆ ಇಲ್ಲ ನಿಮ್ಗೆ ಸ್ಟಮಕ್ ಜಲ್ಲಸ್ ಐತಲ್ಲ ಅದಕ್ಕೆ ತಣ್ಣಗಲ್ಲ ಅಂತಂದು ಈ ಜಲ್ದಿರ ಕೊಟ್ಟಿವಿ ಅಂತ ಕೊಡಲ್ಲ ಮಾಡ್ಯಾರ. ಹೋದಾಟ ಹೋಗ್ಲಿ ರೊಕ್ಕ. ಅಲ್ಲ ಆ ಕಡೆ ಇವ್ರದ್ದು ಭೀಮನ್ ಗೌಡ್ರದ್ದು ಹೆಂಗ್ ಹಾಕ್ಯಾರ, ಆಮೇಲೆ ಇವ್ರು ನಿಮ್ ದೊಡ್ಡಪ್ಪ ಅವ್ರು ಹೆಂಗ್ ಹಾಕ್ಯಾರಲ್ಲ? ಬೇ ದೊಡವ ಸಿದ್ದನಗೌಡ ದೊಡ್ಡಪ್ಪಂದು ಆಟ್ರಾಗ ಒಟ್ಟು ನೋಡಂಗ ಐತಿ. ಒಟ್ಟು ಭೀಮನಗೌಡ ದೊಡ್ಡಪ್ಪಂದ ಅಂತ ನೋಡಂಗಿಲ್ಲ. ನಾವು ಸಣ್ಣ ಹುಡ್ರಿಗೆ ಚಂದ ಟಿವಿ ಅವ್ರಿಗೇನು ದಾಡಿ ಕೆಳಗೆ ನೋಡ್ತಕ್ಕಂಗೆ ಮಾಡ್ಬೋದಿತ್ತು. ಅಯ್ಯವ್ವ ನೋಡ್ಬಾರ್ದು. ಒಂದು ಸುಮ್ಮನೆ ಏನೋ ಒಂದೊಂದು ಅವು ಹಳೆ ಅರ್ಬಿ ಒಂದೆರಡು ಸಿಗಾಕಿ ಏನೇನೋ ಮಾಡ್ಯಾವ. ಒಟ್ಟ ನೋಡೋರಿಗೆ ಗೊತ್ತಾಗತ್ತೆ. ಹೌದನ್ಲ, ಹಂಗಿದ್ರೆ ನಮ್ಮ ಮನೆಯಿಂದ ಹಂಗಿದ್ರೆ ಭಾರಿ ಚಂದ ಗಣಪ ಹಂಗಿದ್ರಿ ಈಗ.
ಹ್ಞೂ ಬೇಡವ, ನಾವು ಸುಮ್ಮನಿರಂಗಿಲ್ಲ. ಕಿಟಿಗಳು ಹೋಗಿ ಅವ್ರದ್ದು ಹೆಂಗ್ ಮಾಡ್ಯಾರ ಇವ್ರದ್ದು ಹೆಂಗ್ ಮಾಡ್ಯಾರ ನೋಡೋದು ಬರೋದು, ಅವ್ರಕ್ಕಿಂತ ಚಂದ ಮಾಡೋದು ಅನ್ನೋದು. ಮತ್ತೆ ಏನೇನಾರ ನಾವು ಡೆಕೋರೇಷನ್ ಮಾಡಿದ್ದೆ ಇದಕ್ಕೆ ಯಾರ್ದಾಗಿಲ್ಲ ನೋಡು. ಇಡೀ ನಮ್ಮ ಊರಾಗ ಯಾರ್ದಿಲ್ಲ, ನಮ್ದಾಗೈತಿ. ಅದ್ರಾಗ ನಾವು ಏನ್ ಅನ್ಕೊಂಡಿದ್ವಿ, ಭೀಮನ್ಗೌಡ ದೊಡ್ಡಪ್ಪ ಸಿದ್ದನಗೌಡ ದೊಡ್ಡಪ್ಪನ ಹೊಟ್ಟಿ ಊರಿಗೆ ಜಗ್ಗಿ ಗಿಚ್ಚು ಮಾಡ್ತಾನ, ದೊಡ್ಡದಿರ್ತಾನ, ಗಣಪನ ಏನೇನೋ ಹಾಕ್ತಾನ ಅಂತ ಮಾಡಿದ್ವಿ. ಅಯ್ಯೋ ಆ ಓಣ್ಯಾಗ ಎಲ್ಲಾರು ಬೈಯಾಕತ್ಬಿಟ್ರ, ಇದು ಯಾಕೆ ಹೊಡಿದು ಓಣಿದ ಹೆಸರೇ ಕೆಡಿಸ್ತೈತಿ, ಇಡೋ ಕೈಲಿ ಚಂದ ನಿಡ್ಬೇಕಿಲ್ಲ, ಇನ್ನೊಂದು ಚುರಕ ಖರ್ಚು ಹೋಗಿಲ್ಲ, ಅವು ಸಣ್ಣ ನೋಡು ಹೆಂಗಿಟ್ಟವು ಹೆಣ್ಮಕ್ಳು ಹಿಂಗ ಅಂತಂದು ಬೈಯಾಕತ್ತಾರ. ಅತ್ತೇನು ಇದು ಮಾಡ್ಲಿಲ್ಲ. ಅದ್ರಾಗ ನಮ್ಮ ಈ ಸಿದ್ದನಗೌಡಂದು ಅಷ್ಟೇನು ಹೇಳ್ಕೊಳಂಗಿಲ್ಲ, ಆದ್ರೆ ಅದಕ್ಕಿಂತ ಒಂಚೂರು ಉತ್ತಮ ಐತ್ ನೋಡುವ. ಆತ್ ಆತ್ ಹಂಗಿದ್ರೆ ಮುಗಿತ್ ಕತಿ ನಂದು. ನಿಮ್ ದೊಡ್ಡಪ್ಪಗ ಈಗೆಲ್ಲ ಹೊಟ್ಟಿ ಉರಿದು ಗಡ 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 ಉಳ್ಳಾಡ್ತಾರ ಮನ್ಯಾಗ. ಇನ್ನ ಹೋಗತ್ಲೆ ಮಗಕ್ ಮಂಗಳಾರತಿ ಎತ್ತನ ಗ್ಯಾರಂಟಿ ಆತ. ಎದರ ಮೇಲೆ ತೀರಿಸ್ಕೊಳ್ಳಿ ಅಂತ ನೋಡಿ, ಈಗ ಏನೋ ಒಂದ್ ಯಾವ ತಕ್ಕೊಂಡು ಶುರು ಹಚ್ತಾನ ಮನ್ಯಾಗ ವಟ ವಟ ವಟ. ಏನಾರ ಮಾಡ್ಲಿ, ಗಣಪನ ಹಬ್ಬ ಮುಗಿಯೋವರೆಗೂ ಕಿವ್ಯಾಗ ಹಳ್ಳಿ ಇಟ್ಕೊಂಡು ಸುಮ್ಮನೆ ಕುಂತು ಬಿಡ್ತೀನಿ. ಹೌದು ಲಕ್ಷ್ಮಕ್ಕ, ನಾವು ಹಂಗ ಮಾಡ್ತೀವಿ. ನಾವು ಕಿವ್ಯಾಗ ಹಳ್ಳಿ ತುರ್ಕೊಂಡೇ ಇರ್ತೀವಿ. ಇಲ್ಲಾಂದ್ರೆ ಈ ಗಂಡ್ರಗಳು ಹೊಟ್ಟೆ ಕಿಚ್ಚಿ ಮಾತಾಡೋ ಮಾತುಗಳನ್ನ ಕೇಳಕ್ಕಾಗಲ್ಲ. ಮತ್ ನಾವು ಸಿಟ್ಟು ಬಂದ್ ಮತ್ತೆ ಅವ್ರ ತಲೆ ಹಿಡಿಬೇಕಾಗತ್ತೆ. ಸುಮ್ಮನೆ ಕೀ ಮುಚ್ಕೊಂಡು ಗಣಪನ ಹಬ್ಬ ಮುಗಿಯೋವರೆಗೂ ತಣ್ಣಗಿದ್ರಾತ.